ಒಂದ್ ಸಿನಿಮಾ ಹಿಟ್ ಆಗ್ಬೋದು, ಇನ್ನೊಂದು ಸಿನಿಮಾ ಸೂಪರ್ ಹಿಟ್ ಆಗ್ಬೋದು. ಆದ್ರೆ ಕೆಲವು ಸಿನಿಮಾಗಳು ಮಾತ್ರ ಇಡೀ ಕನ್ನಡ ಚಿತ್ರರಂಗದ ಇತಿಹಾಸವನ್ನೇ ಬದಲಿಸ್ತವೆ. ಇಂದು ಕನ್ನಡದ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ 10 ಸಿನಿಮಾಗಳನ್ನ ನೋಡೋಣ. ನಂಬರ್ 10 777 ಚಾರ್ಲಿ, ಸುಮಾರು 105 ಕೋಟಿ ರೂಪಾಯಿ. ಒಬ್ಬ ಮನುಷ್ಯ ಮತ್ತು ಒಂದು ನಾಯಿಯ ಕಥೆ ಇಡೀ ದೇಶದ ಹೃದಯ ಗೆದ್ದಿತ್ತು. ನಂಬರ್ 9 ಜೇಮ್ಸ್, ಸುಮಾರು 150 ಕೋಟಿ ರೂಪಾಯಿ. ಪುನೀತ್ ರಾಜ್ಕುಮಾರ್ ಅವರ ಕೊನೆಯ ಸಿನಿಮಾ ಅಭಿಮಾನಿಗಳ ಪ್ರೀತಿಯಿಂದ ದಾಖಲೆ ಬರೆದಿತು. ನಂಬರ್ 8 ರಾಬರ್ಟ್, ಸುಮಾರು 160 ಕೋಟಿ ರೂಪಾಯಿ. ದರ್ಶನ್ ಅವರ ವೃತ್ತಿ ಜೀವನದ ಅತಿ ದೊಡ್ಡ ಬ್ಲಾಕ್ ಬಸ್ಟರ್ಗಳಲ್ಲಿ ಒಂದು. ನಂಬರ್ 7 ವಿಕ್ರಾಂತ್ ರೋಣ, ಸುಮಾರು 200 ಕೋಟಿ ರೂಪಾಯಿ. 3D ತಂತ್ರಜ್ಞಾನ ಮತ್ತು ಕಿಚ್ಚ ಸುದೀಪ್ ಅವರ ಸ್ಟೈಲ್ ಸಿನಿಮಾವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದಿತು. ನಂಬರ್ 6 ಕೆಜಿಎಫ್ ಚಾಪ್ಟರ್ 1, ಸುಮಾರು 240 ಕೋಟಿ ರೂಪಾಯಿ. ಈ ಸಿನಿಮಾ ಕನ್ನಡ ಸಿನಿಮಾ ಕೂಡ ಪ್ಯಾನ್ ಇಂಡಿಯಾ ಆಗಬಹುದು ಎಂಬುದನ್ನು ಮೊದಲ ಬಾರಿ ದೇಶಕ್ಕೆ ತೋರಿಸಿತು. ನಂಬರ್ 5 ಕಾತೇರ, ಸುಮಾರು 255 ಕೋಟಿ ರೂಪಾಯಿ. ಗ್ರಾಮೀಣ ಕಥೆಯು ದೊಡ್ಡ ಬಾಕ್ಸ್ ಆಫೀಸ್ ಹಿಟ್ ಆಗಬಹುದು ಎಂದು ಸಾಬೀತು ಮಾಡಿತು. ನಂಬರ್ 4 ಕಂತಾರ, ಸುಮಾರು 400ರಿಂದ 450 ಕೋಟಿ ರೂಪಾಯಿ. ಕರಾವಳಿಯ ಒಂದು ಸ್ಥಳೀಯ ಕಥೆ ಜಗತ್ತಿನಾದ್ಯಂತ ಚಪ್ಪಾಳೆಗಿಟ್ಟಿಸಿತು. ನಂಬರ್ 3 ಕಂತಾರ ಚಾಪ್ಟರ್ 1, ಸುಮಾರು 850 ರೂಪಾಯಿರಿಂದ 900 ರೂಪಾಯಿ ಕೋಟಿ. ಇದು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಅತಿದೊಡ್ಡ ಪ್ರೀಕ್ವೆಲ್ ಯಶಸ್ಸುಗಳಲ್ಲಿ ಒಂದಾಯಿತು. ನಂಬರ್ 2 ಇನ್ನೂ ಯಾರೂ ತಲುಪದ ಕನಸಿನಂತೆ ಕಂಡಿದ್ದ ದಾಖಲೆ, ಆದರೆ ಅದನ್ನು ಮೀರಿಸಿದ ಸಿನಿಮಾ ಒಂದಿದೆ. ನಂಬರ್ 1 ಕೆಜಿಎಫ್ ಚಾಪ್ಟರ್ 2, ಸುಮಾರು 1200 ರೂಪಾಯಿಂದ 1250 ರೂಪಾಯಿ ಕೋಟಿ. ಕನ್ನಡ ಚಿತ್ರರಂಗವನ್ನು ಜಾಗತಿಕ ನಕ್ಷೆಯಲ್ಲಿ ಗುರುತಿಸಿದ ಸಿನಿಮಾ. ಮಾನವರು ವಿಚಿತ್ರ, ಒಂದು ಕಾಲದಲ್ಲಿ 50 ಕೋಟಿ ರೂಪಾಯಿ ಕಲೆಕ್ಷನ್ ಕೂಡ ದೊಡ್ಡ ಸುದ್ದಿ. ಇಂದು ಕನ್ನಡ ಸಿನಿಮಾ 1000 ಕೋಟಿ ರೂಪಾಯಿ ದಾಟಿದೆ. ಇದು ಕೇವಲ ಸಿನಿಮಾಗಳ ಗೆಲುವಲ್ಲ, ಇದು ಇಡೀ ಕನ್ನಡ ಚಿತ್ರರಂಗದ ಬೆಳವಣಿಗೆಯ ಕಥೆ. ನಿಮ್ಮ ಪ್ರಕಾರ ಈ ಪಟ್ಟಿಯಲ್ಲಿ ಯಾವ ಸಿನಿಮಾ ಕಲೆಕ್ಷನ್ಗಿಂತಲೂ ಹೆಚ್ಚು ಹೃದಯ ಗೆದ್ದಿದೆ? ಕಾಮೆಂಟ್ನಲ್ಲಿ ತಿಳಿಸಿ.